ನೊರೆಯ ರೂಪದಲ್ಲಿ ತೇಲಿ ತೇಲಿ ಬರುತ್ತವೆ. ಅದಕ್ಕೆ ನಾವು ಹೆದರಬೇಕಾಗಿಲ್ಲ. ಒಂದೆರಡು ಸೋಟು ತಾಯಂದ್ರೆ ಏನು ಮಾಡ್ತಾರೆ, ಆ ನೊರೆಯನ್ನು ತೆಗೆದು ಹಾಕ್ತಾರೆ. ಒಂದು ತೊಗರೆಬೇಳೆ ಕಡಲೆಬೇಳೆ ಬೇಯಿಸಲಿಕ್ಕೆ ಇಟ್ಟಾಗ, ಇವತ್ತೆಲ್ಲ ಕುಕ್ಕರ್ ಬಂದಿದೆ, ಮೊದಲೆಲ್ಲ ಪಾತ್ರೆಯಲ್ಲಿ ಹಾಕಿ ಇಟ್ಟಾಗ ಅದು ನೊರೆ ಬರುವುದು. ಆ ನೊರೆಯನ್ನು ತೆಗೆದು 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 ಹಾಕಿದ ಮೇಲೆ ತಿಳಿಯಾಗಿ ಅದು ಒಳ್ಳೆ ಪರಿಪಕ್ವವಾದ ಬೇಳೆ ಬೇಯೋದು. ಹೇಗೋ ಹಾಗೆ ನಾನು ಆತ್ಮದ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ಳಲಿಕ್ಕೆ ನಿಂತಾಗ ನನ್ನೊಳಗಡೆ ಇರುವ ಆ ಅವಗುಣಗಳ ನೊರೆ ಬರುತ್ತೆ ಬಂದಷ್ಟು. ಅದಕ್ಕೆ ಹೆದರೋದು ಬೇಕಾಗಿಲ್ಲ. ಅದನ್ನು ತೆಗಿಬೇಕು ಅಂತಲೇ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಬೆಣ್ಣೆ ಬರಬೇಕು ಅಂದ್ರೆ ಮೊದಲು ನೊರೆ ಬರುತ್ತೆ. ಹಾಗೆ ನನ್ನ ಒಳಗಡೆ ಆತ್ಮದ ಸುಗಂಧ ತುಂಬಿಸಿಕೊಳ್ಳಬೇಕು ಅಂದರೆ ಇವೆಲ್ಲ ಅವಗುಣಗಳು ಹೊರಗಡೆ ಬರುವಾಗ ಅದನ್ನು ಎತ್ತಿ 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 ತೆಗೆದು ಹಾಕಬೇಕು ನಾವು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯ, ದ್ವೇಷ, ಅಸೂಯೆ, ಭಯ, ಚಿಂತೆ, ದುಃಖ